ಸಾಲ ಮಾಡಿ ಹಣ ಕಟ್ಟಿದ್ರು ಕೂಡ ಒಂದು ಕಡೆ ಮಂಜೂರಾಗಿಲ್ಲ, ಮನೆ ಸಂಪೂರ್ಣ ಕಂಪ್ಲೀಟ್ ಆಗಿಲ್ಲ ಅನ್ನುವಂಥದ್ದು ಒಂದು ಕಡೆ. ಆದರೆ ಮತ್ತೊಂದು ಕಡೆ ಕಳಪೆ ಕಾಮಗಾರಿ, ಮನೆ ಕಟ್ಟಿಕೊಟ್ರು ಕೂಡ ಮನೆಯಲ್ಲಿ ವಾಸ ಮಾಡೋದಕ್ಕೂ ಕೂಡ ಸಮಸ್ಯೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡಲಿಕ್ಕೆ ನಮ್ಮ ಪ್ರತಿನಿಧಿ ಓಂಕಾರ್ ಮಠಪತಿ ಸಂಪರ್ಕದಲ್ಲಿದ್ದಾರೆ. ಓಂಕಾರ್, ಬಹುಶಃ ಮನೆ ಈ ಇನ್ನೂ ಕೂಡ ಮನೆ ಕಂಪ್ಲೀಟ್ ಆಗಿಲ್ಲ ಒಂದು, ಆದರೆ ಮನೆ ಕೂಡ ಕಟ್ಟಲಾಗ್ತಾ ಇರುವಂಥ ಒಂದು ಜಾಗ ಏನಿದೆ, ಅಲ್ಲಿರುವಂಥ ಗೋಡೆಗಳಿರಬಹುದು ಅಥವಾ ಈಗ ಅರ್ಧಂಬರ್ಧ ಏನು ಕಟ್ಟಿದ್ದಾರೆ ಅದು ಕಳಪೆ ಕಾಮಗಾರಿ ಅನ್ನುವಂಥ ಮಾತು ಕೇಳಿ ಬರ್ತಿದೆಯಲ್ಲ ಅಂತ. ಮನೆ ಕಟ್ಟಿ ಮನೆ ಒಳಗೆ ಹೋದ್ರೂ ಕೂಡ ಭಯದಲ್ಲೇ ವಾಸ ಮಾಡಬೇಕಾದಂಥ ಪರಿಸ್ಥಿತಿ ಕಾಲೋನಿಯ ಜನರದಾಗ್ಬಿಡುತ್ತಲ್ಲ ಅಂತ. ಖಂಡಿತವಾಗಿ ವಸಂತ್, ವಿಶೇಷವಾಗಿ ಗಮನಿಸಬೇಕಾಗಿದೆ ಅಂತ ಹೇಳಿದ್ರೆ, ಈ ಸ್ಲಂ ಬೋರ್ಡ್ ನ ಒಂದು ನಿಯಮದ ಪ್ರಕಾರ ಆ ಸ್ಥಳ ಏನಿದೆ, ಆ ಮನೆ ಓನರ್ ಆಗಿರ್ತಾರೆ, ಅಲ್ಲಿ ಇವ್ರು ಮನೆ ಕಟ್ಟಬೇಕು. ಆದ್ರೆ ಪಾಪ ಈಗ ಏನ್ 75,000 ರೂಪಾಯಿ ಸಾಲ ಸೂಲ ಮಾಡಿ ತಂದು ಮನೆ ಕಟ್ಟಲಿಕ್ಕೆ ಅವ್ರು ಕಟ್ಟಿರ್ತಾರೆ. ಆ ನಂತರ ಅವ್ರಿಗೆ ಪ್ರಮಾಣ ಪತ್ರ ಕೊಟ್ಟಿರ್ತಾರೆ. ಆ ಇದ್ದ ಮನೆಯನ್ನ ಕೆಡವಿದ್ದಾರೆ ಬಹುತೇಕ ಜನರು. ಯಾಕಂದ್ರೆ ನಮ್ಗೆ ಹೊಸ ಮನೆ ಆಗುತ್ತೆ ಅನ್ನೋ ಆಸೆಯಿಂದ ಅವ್ರು ಮನೆಯನ್ನ ಕೆಡವಿದ್ದಾರೆ. ಆ ನಂತರ ಅವಧಿಯಲ್ಲಿ ಮನೆ ಕನ್ಸ್ಟ್ರಕ್ಷನ್ ಆಗ್ಬೇಕಾಗಿತ್ತು. ಆದ್ರೆ 2022 ನಂತರ ಅವಧಿಯಲ್ಲಿ ಇಲ್ಲಿಯವರೆಗೆ ಮನೆ ನಿರ್ಮಾಣ ಆಗಿಲ್ಲ ಅಂತಕ್ಕಂಥದನ್ನು ಕೂಡ ಗಮನಿಸಬೇಕಾಗಿರ್ತಕ್ಕಂಥದ್ದು. ಜೊತೆಗೆ ಏನು ಅಲ್ಲಿರ್ತಕ್ಕಂಥ ಜನರದ್ದು ಏನ್ ಗೋಲ್ ಇದೆ, ಯಾಕಂದ್ರೆ ಸಾಮಾನ್ಯವಾಗಿ ಅವರು ತಮ್ಮದೇ ದುಡ್ಡನ್ನ ಸಾಲ ಸೂಲ ಮಾಡಿ ತಂದಂತ ದುಡ್ಡು ಒಂದ್ ಕಡೆ ಆಗಿದ್ರೆ, ಈಗ ಬದುಕಬೇಕಾದ್ರೆ ಇನ್ನು ಬಾಡಿಗೆ ಮನೆಯಲ್ಲಿ ಬದುಕ್ತಕ್ಕಂಥ ಅನಿವಾರ್ಯ ಪರಿಸ್ಥಿತಿ, ಅಥವಾ ಇದ್ದಂತ ಸ್ಥಳದಲ್ಲಿಯೇ, ಯಾಕಂದ್ರೆ ಮನೆ ಅಂತ ಕೆಡವಾಗಿದೆ, ಎಲ್ಲೋ ಒಂದ್ ಕಡೆ ಶೆಡ್ ನಲ್ಲಿ ಬದುಕುವಂತ ಅನಿವಾರ್ಯ ಪರಿಸ್ಥಿತಿ ಅವ್ರಿಗೆ ಎದುರಾಗಿರ್ತಕ್ಕಂಥದ್ದು. ಇದು ಅಧಿಕಾರಿಗಳಿಗೆ ಗೊತ್ತಿಲ್ಲ ಅಂತೇನಲ್ಲ, ಇದು ಅಧಿಕಾರಿಗಳಿಗೂ ಗೊತ್ತಿದೆ, ಗುತ್ತಿಗೆದಾರರಿಗೂ ಗೊತ್ತಿದೆ. ಆದ್ರೆ ಅಧಿಕಾರಿಗಳ ಮತ್ತು ಗುತ್ತಿಗೆದಾರರ ಒಳ ಒಪ್ಪಂದ ಅಂತ ಏನ್ ಹೇಳ್ತೀವಿ, ಅದು ಇಲ್ಲಿ ಕೆಲಸ ಮಾಡ್ತಕ್ಕಂಥದ್ದು. ಅದು ಇಲ್ಲಿನ ಜನರಿಗೆ ಅದು ವಿರೋಧವಾಗಿ ಮಾರ್ಪಟ್ಟಿದೆ. ಆ ಜನರ ನೋವೇನಿದೆ, ಆ ಜನರ ಗೋಲ್ ಏನಿದೆ, ಅದು ಅಧಿಕಾರಿಗಳಿಗೂ ಕೇಳಿಸ್ತಾ ಇಲ್ಲ, ಗುತ್ತಿಗೆದಾರಿಗೆ ಕೇಳಿಸ್ತಾ ಇಲ್ಲ. ಓಂಕಾರ್, ಈಗ ಅಲ್ಲಿರುವಂತಹ ಜನ ನೋಡಿ, ಆ ಮಳೆ ಗಾಳಿ ಬಿಸಿಲು ಅನ್ನೋದೇ ಆ ಶೆಡ್ಗಳಲ್ಲಿ ವಾಸ ಮಾಡಬೇಕು. ಕೋಳಿಗೂಡ್ನಂತ ಶೆಡ್ಗಳಲ್ಲಿ ವಯಸ್ಸಾದಂಥವ್ರು ಇರ್ತಾರೆ, ಪುಟ್ಟ ಮಕ್ಳು ಇರ್ತಾರೆ, ಅಲ್ಲಿ ಗರ್ಭಿಣಿ ಹೆಣ್ಮಕ್ಳು ಇರ್ತಾರೆ ಅಥವಾ ಬಾಣಂತಿ ಹೆಣ್ಮಕ್ಳು ಇರ್ತಾರೆ. ಅವ್ರ ಪರಿಸ್ಥಿತಿ ಏನು ಅಂತ, ಯಾವ ರೀತಿ ಅನಾರೋಗ್ಯ ಸಮಸ್ಯೆಗಳು ಬಾಧಿಸ್ಬಿಡ್ಬಹುದು ಅಂತ ಈ ರೀತಿ ಒಂದು ಪರಿಸ್ಥಿತಿಯಲ್ಲಿ ಇರುವಂತಹ ಜನರಿಗೆ? ಖಂಡಿತವಾಗಿಯೂ ವಸಂತ್, ವಿಶೇಷವಾಗಿ ಇದು ಕೊಳಗೇರಿ ಪ್ರದೇಶದಲ್ಲಿ ನಿರ್ಮಾಣವಾಗ್ತಕ್ಕಂಥ ಸ್ಲಮ್ ಬೋರ್ಡ್ ಮಾಡ್ತಕ್ಕಂಥದ್ದು ಕೊಳಗೇರಿ ಪ್ರದೇಶದಲ್ಲಿಯೇ ಮನೆ ನಿರ್ಮಾಣ ಮಾಡಬೇಕು. ಆ ಹಿನ್ನೆಲೆಯಲ್ಲಿ ಬಸವ ಕಲ್ಯಾಣ್ ನಗರದ ಏನ್ ಧರ್ಮ ಪ್ರಕಾಶ್ ಕಾಲೋನಿ ಇದೆ, ಅದು ಕೊಳಗೇರಿ ನಿವಾಸದ ಅಂದ್ರೆ ಅದರಲ್ಲಿ ಬರ್ತಕ್ಕಂಥದ್ದು. ಬಹುತೇಕವಾಗಿ ಇಲ್ಲಿರ್ತಕ್ಕಂಥ ಬಡವರು, ಅವ್ರು ಯಾರು ಕೂಡ ಶ್ರೀಮಂತಿಕೆಯಿಂದ ಬಂದವರಲ್ಲ, ಒಂದ್ ಸಣ್ಣ ಮನೆ ಕಟ್ಕೋಬೇಕಂತ ಕನಸು ಕಂಡವರು. ಜೊತೆಗೆ ಇದ್ದ ಮನೆಯನ್ನ ಅದಕ್ಕಾಗಿ 75,000 1 ಲಕ್ಷದವರೆಗೆ ಈಗಾಗಲೇ ಸ್ಲಮ್ ಬೋರ್ಡಿಗೆ ಹಣ ಕಟ್ಟಿದ್ದಾರೆ. ಅದಾದ ಬಳಿಕ ಕೂಡ ಅವ್ರಿಗೆ ಮನೆ ಕೊಡಬೇಕಾಗಿತ್ತು, ಇಲ್ಲಿಯವರೆಗೆ ಮನೆ ಕೊಟ್ಟಿಲ್ಲ. ಹೀಗಾಗಿ ಬಡವರು, ಮಕ್ಕಳಿಲ್ದೇನೆ, ಪಾಪ ಮಳೆ ಬಿಸಿಲು ಅಂದೇನೆ ಅವ್ರು ಬದುಕುವಂತ ಪರಿಸ್ಥಿತಿ ಇದೆ. ಇಲ್ಲಿ ಬರ್ತಕ್ಕಂಥ ಪ್ರಶ್ನೆ ಅಂತ ಹೇಳಿದ್ರೆ, ಮೂಲಭೂತವಾಗಿ ಅವ್ರಿಗೆ ಸಿಗ್ಬೇಕಾಗಿದ್ದ ಒಂದು ಮನೆ ಸೂರನ್ನ ಕೂಡ ಸ್ಲಮ್ ಬೋರ್ಡ್ ಅಧಿಕಾರಿಗಳಿಗೆ ಕೊಡಕ್ ಆಗ್ತಾ ಇಲ್ಲ. ಅಂದ್ರೆ ಈ ಸ್ಲಮ್ ಬೋರ್ಡ್ ಯಾಕೆ ಬೇಕು ಅಂತಕ್ಕಂಥ ಪ್ರಶ್ನೆ ಎದುರಾಗ್ತಾ ಇದೆ. ಯಾಕಂದ್ರೆ ಈ ಬಡವರ ಜೊತೆ ಅವ್ರು ಚೆಲ್ಲಾಟ ಆಡ್ತಾ ಇದ್ದಾರೆ ಹೊರತಾಗಿ ಅವರಿಗೊಂದು ಸೂರು ಕೊಡಬೇಕು ಅಂತಕ್ಕಂಥ ಅವ್ರದ್ದೇನ್ ನಿಯಮ ಇದೆ ಅಥವಾ ಕೊಳಗೇರಿ ಸ್ಲಮ್ ಬೋರ್ಡ್ ಏನ ಪ್ರಮುಖ ಆದೇಶ ಇದೆ, ಅದು ಇಲ್ಲಿ ಸ್ಪಷ್ಟವಾಗಿ ಉಲ್ಲಂಘನೆ ಆಗ್ತದೆ. ಅದಕ್ಕೆ ಬೇಕಾಗಿರ್ತಕ್ಕಂಥ ಹಣ ಏನಿದೆ ಈಗಾಗಲೇ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಬಿಡುಗಡೆ ಮಾಡಿದೆ. ಆ ಬಂದ ಮೇಲೂ ಕೂಡ ಹಣದಲ್ಲಿ ಮನೆ ನಿರ್ಮಾಣ ಮಾಡ್ಬೇಕಾಗಿರ್ತಕ್ಕಂಥದ್ದು. ಆದ್ರೆ ಎಲ್ಲೋ ಒಂದ್ ಕಡೆ ಅಧಿಕಾರಿಗಳ ಮಾತನ್ನ ಗುತ್ತಿಗೆದಾರರು ಕೇಳ್ತಾ ಇಲ್ಲ, ಗುತ್ತಿಗೆದಾರರ ಮಾತುಗಳು ಅಧಿಕಾರಿಗಳು ಕೇಳ್ತಾ ಇಲ್ಲ. ಇವರಿಬ್ಬರ ಮಧ್ಯೆ ಪರದಾಡ್ತಕ್ಕಂಥವ್ರು ಮಾತ್ರ ಇಲ್ಲಿರ್ತಕ್ಕಂಥ ಬಡವರು, ಆ ಕೊಳಚೆ ನಿವಾಸಿಗಳು ಅಂತಾನೆ ಹೇಳ್ಬೋದು ವಸಂತ್. ಮತ್ತೊಂದು ಕಡೆ ಈಗ ಸಂಬಂಧಪಟ್ಟಂತಹ ಶಾಸಕರಿಗೆ ಇದು ಯಾವುದು ಕೂಡ ಗಮನಕ್ಕೆ ಬಂದೇ ಇಲ್ವಾ? ಶಾಸಕರ ಗಮನ ಸೆಳೆಯುವಂತ ಪ್ರಯತ್ನ ಆಗಿಲ್ವಾ ಅಂತ? ಖಂಡಿತವಾಗಿ ವಸಂತ್, ವಿಶೇಷವಾಗಿ ಗಮನಿಸ್ತಕ್ಕಂಥದ್ದು ಅಂತ ಹೇಳಿದ್ರೆ, ಬಸವ ಕಲ್ಯಾಣ್ ಶಾಸಕರು ಅವ್ರು ಯಾವಾಗ್ಲೂ ಕೂಡ ಹೋರಾಟದ ಪರವಾಗಿದ್ದವರು. ಅದು ಈಗಾಗಲೇ ಅವ್ರಿಗೆ ಈ ಬಗ್ಗೆ ಧ್ವನಿ ಕೂಡ ಎತ್ತಿದ್ದಾರೆ. ಆದ್ರೆ ಇಲ್ಲಿರ್ತಕ್ಕಂಥವ್ರು ಬಿಜೆಪಿ ಶಾಸಕರು ಅಂತಕ್ಕಂಥದ್ದು ಕೂಡ ಗಮನಿಸಬೇಕು. ರಾಜ್ಯ ಸರ್ಕಾರದ, ವಿಶೇಷವಾಗಿ ಏನ್ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಹಣ, ಅದು ಯಾವುದಕ್ಕೂ ಕೂಡ ಸಮರ್ಪಕವಾಗಿ ಆ ಟೈಮ್ ನಲ್ಲಿ ಆಗ್ಬೇಕಾಗಿರ್ತಕ್ಕಂಥ ಕೆಲಸ 2022-23 ಹಣ ಕಟ್ಟಿಸ್ಕೊಂಡಿರ್ತಾರೆ. ಆ ನಂತರ ಅವಧಿಯಲ್ಲಿ ಇಲ್ಲಿ ಯಾರು ಕೂಡ ಶಾಸಕರಿಗಿಂತ ಹೆಚ್ಚಾಗಿ ಏನು ವಿಶೇಷವಾಗಿ ಅಧಿಕಾರಿಗಳ ಕಾಳಜಿ ಏನಿದೆ, ಅದು ನಿಷ್ಕಾಳಜಿಯಾಗಿ ಮಾರ್ಪಟ್ಟಿದೆ. ಇಷ್ಟೆಲ್ಲ ಅವಾಂತರಗಳಿಗೆ ಕಾರಣ ಇರ್ತಕ್ಕಂಥವ್ರು, ಅಲ್ಲಿರ್ತಕ್ಕಂಥ AW ಆಗಿರ್ಬೋದು, ಕಲಬುರಗಿ ಇ ಆಗಿರ್ಬೋದು, ಅವ್ರಿಗೆಲ್ರಿಗೂ ಕೂಡ ಈ ಸಮಸ್ಯೆ ಗೊತ್ತಿದೆ. ಆದ್ರೆ ಈ ಸಮಸ್ಯೆ ಬಗೆಹರಿಸೋ ಪ್ರಯತ್ನ ಕೂಡ ಆಗ್ತಾ ಇಲ್ಲ. ಈಗ ಹೋರಾಟಕ್ಕೆ ಇಳಿತಕ್ಕಂಥದ್ದು, ಹೋರಾಟಗಾರರು ಕೂಡ ಈಗಾಗಲೇ ಹಲವು ಬಾರಿ ದೂರು ಕೊಟ್ಟಿದ್ದಾರೆ. ಎಲ್ಲೋ ಒಂದು ಕಡೆ ಮೇಲಾಧಿಕಾರಿಗಳಿಂದ ಹಿಡ್ಕೊಂಡು, ಸಂಬಂಧಪಟ್ಟ ಗುತ್ತಿಗೆದಾರ ಹಿಡ್ಕೊಂಡು, ಕೊಳಚೆ ಸ್ಲಮ್ ಬೋರ್ಡ್ ನಿವಾಸಿಗಳು, ಇವರಿಂದ ನಮ್ಗೆ ಆಗೋದೇನು, ಇವ್ರು ಹೀಗೆ ಇರ್ಲಿ, ಇವ್ರ ಪಾಲಿಗೆ ಇವ್ರು ಬಿದ್ದಿರ್ಲಿ ಅಂತಕ್ಕಂಥದ್ದು ಇದೆ ಹೊರತಾಗಿ ಇವ್ರಿಗೊಂದು ಮನೆ ಕೊಡಬೇಕು, ಇವ್ರ ತಲೆಗೊಂದು ಸೂರು ಕೊಡಬೇಕು ಅಂತಕ್ಕಂಥ ಸಾಮಾನ್ಯವಾಗಿರ್ತಕ್ಕಂಥ ಜ್ಞಾನವೂ ಕೂಡ ಈ ಅಧಿಕಾರಿಗಳಿಗೆ ಇಲ್ವೇನೋ ಅಂತಕ್ಕಂಥದ್ದು ಕೂಡ ಪ್ರಶ್ನೆ ಎದುರಾಗುತ್ತೆ. ವಿಶೇಷವಾಗಿ ಬಸವ ಕಲ್ಯಾಣ ಇರ್ತಕ್ಕಂಥ 473 ಮನೆಗಳಾಗಿರ್ಬೋದು, ಅಥವಾ ಇಡೀ ಜಿಲ್ಲೆಯ 1353 ಮನೆಗಳಾಗಿರ್ಬೋದು, ಇಲ್ಲಿವರೆಗೆ ಯಾವ ಮನೆಗಳು ಕೂಡ ಕಂಪ್ಲೀಟ್ ಆಗಿಲ್ಲ ಅಂತಕ್ಕಂಥದ್ದು ಕೂಡ, ಅದು ಕೂಡ ಗಮನಿಸ್ತಕ್ಕಂಥ ಅಂಶ. ಓಂಕಾರ್, ಈ ಬಗ್ಗೆನೇ
ಎಸ್ ಓಂಕಾರ್, ಈಗ ಯಾವ ಮನೆನೂ ಕೂಡ ಕಂಪ್ಲೀಟ್ ಆಗಿಲ್ಲ ಅಂತ ಹೇಳಿದ್ರೆ, ಮನೆ ಕಂಪ್ಲೀಟ್ ಆದ್ರೂ ಕೂಡ ಮನೇಲಿ ವಾಸ ಮಾಡೋಕ್ಕಾಗಲ್ವಲ್ಲ? ಯಾಕಂದ್ರೆ ಕಳಪೆ ಕಾಮಗಾರಿ ಅನ್ನುವಂಥ ಮಾತನ್ನು ಹೇಳ್ತಾರಲ್ಲ ಸ್ಥಳೀಯರು. ಕಳಪೆ ಕಾಮಗಾರಿ ಅಂತಾರೆ. 3 ವರ್ಷ ಆಗ್ತಾ ಬಂತು, 2022, 23 ಅಂತಂದ್ರೆ ಆಯ್ತಲ್ಲ, ಈಗ ಸುಮಾರು 4-5 ವರ್ಷ ಆಗ್ತಾ ಬಂತು ಅಂತಂದ್ರು. ಈಗ ಶಿಥಿಲಾವಸ್ಥೆ ತಲುಪಿರ್ತಾವೆ ಗೋಡೆಗಳು. ಸೊ ಪರಿಸ್ಥಿತಿ ಹೇಗೆ ಅಂತ, ಮನೆ ಕಟ್ಟಿದ್ರು ಆ ಮನೇಲಿರೋಕ್ಕೂ ಕೂಡ ಭಯ ಅವ್ರಿಗೆ. ಖಂಡಿತವಾಗಿ ವಸಂತ್, ಮನೆ ನಿರ್ಮಾಣ ಆಗ್ತಕ್ಕಂಥದ್ದು ಅವರ ಸ್ವಂತ ಜಾಗದಲ್ಲಿ ನಿರ್ಮಾಣ ಆಗ್ಬೇಕು. ಯಾಕಂದ್ರೆ ಫಲಾನುಭವಿಗಳೇ ಅದಕ್ಕೆ ಅವ್ರದೇ ಆಗಿರ್ತಕ್ಕಂಥ ಮನೆ ಜಾಗ ಕೊಟ್ಟಿರ್ತಾರೆ. ಆದ್ರೆ ಏನ್ ಗುತ್ತಿಗೆದಾರ ಇದ್ರೆ ಅವ್ರು ಯಾರು ಕೂಡ ಮನೆ ನಿರ್ಮಾಣ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಕ್ವಾಲಿಟಿ ಆಗ್ಲಿ ಕ್ವಾಂಟಿಟಿ ಆಗ್ಲಿ ಮೇಂಟೈನ್ ಮಾಡಿಲ್ಲ ಅಂತಕ್ಕಂಥದ್ದು ಕೂಡ ಅಷ್ಟೇ ಸ್ಪಷ್ಟ. ಸುಮ್ನೆ ಕಾಟಾಚಾರಕ್ಕೆ ಏನಪ್ಪಾ ರಾಜ್ಯ ಸರ್ಕಾರದ ಹಣ ಬಂದಿದೆ, ಕೇಂದ್ರ ಸರ್ಕಾರದ ಹಣ ಬಂದಿದೆ, ಆ ಹಣದ ಕಾರಣಕ್ಕಾಗಿ ಮನೆ ಕಟ್ಟಿದ್ರೆ ಹೊರತಾಗಿ ಎಲ್ಲೋ ಒಂದು ಕಡೆ ಸಂಪೂರ್ಣವಾಗಿ ಫಲಾನುಭವಿಗಳಿಗೆ, ಕೆಲವೊಂದು ಕಡೆ ಫಲಾನುಭವಿಗಳೇ ವಿಶೇಷ ಕಾಳಜಿ ವಹಿಸಿ ಅವ್ರು ತಮ್ಮ ಮನೆಯನ್ನು ಕಟ್ಕೊಳ್ತಾ ಇದ್ದಾರೆ. ಇನ್ನು ಕೆಲವೊಂದು ಕಡೆ ಬಹುತೇಕವಾಗಿ ಯಾರೊಬ್ರು ಕೂಡ ಅಂದ್ರೆ ಗುಣಮಟ್ಟದ ಮನೆ ನಿರ್ಮಾಣ ಆಗಿಲ್ಲ. ಹೀಗಾಗಿ ಸ್ಲಮ್ ಬೋರ್ಡ್ ಮನೆಗಳಂತಂದ್ರೆ ಕೂಡ ಅವು ಅವಾಂತರದ ಮನೆಗಳೇ ಅಂತಕ್ಕಂಥದ್ದು ಕೂಡ ಸ್ಪಷ್ಟವಾಗಿ ಓಕೆ, ಥ್ಯಾಂಕ್ ಯು ಓಂಕಾರ್ ಮಠಪತಿ ತಮ್ಮ ಮಾಹಿತಿಗಾಗಿ. ಎಸ್, ಇನ್ನು ಹೋರಾಟಗಾರರಾದ ಶಿವಕುಮಾರ್ ತುಂಗ ಅವರು ನಮ್ಮ ಜೊತೆ ಇದ್ದಾರೆ. ನಮಸ್ತೆ ಸರ್. ಸರ್, ಇಲ್ಲಿ ಪ್ರಮುಖವಾಗಿ ಈ ಧರ್ಮ ಪ್ರಕಾಶ್ ಕಾಲೋನಿಯ ಜನರ ಪರಿಸ್ಥಿತಿ ನಾವು ನೋಡ್ತಾ ಇದ್ದೀವಿ. ಎಂಥವ್ರಿಗೂ ಕೂಡ ಕರಳು ಕಿತ್ತು ಬಂದ್ಬಿಡುತ್ತೆ ಸರ್. ಇಂಥ ಒಂದು ಪರಿಸ್ಥಿತಿಯಲ್ಲಿ ಅವರು ಕೋಳಿಗೂಡಿನಂಥ ಮನೆಯಲ್ಲಿ ವಾಸ ಮಾಡ್ತಾರೆ. ತಾವು ಹೋರಾಟಗಾರರಾಗಿದ್ದೀರಿ. ಸೊ ಪ್ರಮುಖವಾಗಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ತಾವು ಈ ಸಂದರ್ಭದಲ್ಲಿ ತಾವು ಹೋರಾಟ ಮಾಡ್ತಲೇ ಜಿಲ್ಲಾಧಿಕಾರಿಗಳು ಅಥವಾ ಸ್ಲಮ್ ಬೋರ್ಡ್ ಅಧಿಕಾರಿಗಳ ಗಮನ ಸೆಳೆಯುವಂತ ಪ್ರಯತ್ನವನ್ನು ಏನಾದ್ರು ಮಾಡಿದಿರಾ ಅಂತ? ಸರ್, ಬಹಳಷ್ಟು ಸಲ ಸರ್ ಅಧಿಕಾರಿಗಳಿಗೆ ಮತ್ತು ಗುತ್ತೇದಾರಗಳಿಗೆ ಫೋನ್ ಮುಖಾಂತರ ಮಾತಾಡಕ್ ಟ್ರೈ ಮಾಡಿದೇವ್ ಸರ್. ಸರ್, ಅವ್ರು ಫೋನೇ ಎಬ್ಸಲ್ಲ. ಒಂದು ಇವತ್ತು ಅಧಿಕಾರಿಗಳ ಬೇಜವಾಬ್ದಾರಿಯಿಂದ ಮತ್ತು ಗುತ್ತೇದಾರ ನಿರ್ಲಕ್ಷ್ಯತೆ. ಅಲ್ಲ, ಯಾಕೆ ಗೊತ್ತಾ, ಈಗ ನೀವ್ ಹೇಳ್ತಿದ್ರಿ ನಮಗೂ ಕೂಡ ಅದೇ ಪರಿಸ್ಥಿತಿ. ನಾವು ಈಗ ಫೋನ್ ಆಯಿಸುವಂತ ಒಂದು ಪ್ರಯತ್ನ ಮಾಡಿದ್ವಿ ಸಂಬಂಧಪಟ್ಟಂತಹ ಸ್ಲಮ್ ಬೋರ್ಡ್ ಅಧಿಕಾರಿಗಳಿಗೆ ಅಥವಾ ಜಿಲ್ಲಾಡಳಿತಕ್ಕೆ ಅಥವಾ ಜಿಲ್ಲಾಧಿಕಾರಿಗಳಿಗೆ ಫೋನ್ ಆಯಿಸುವ ಪ್ರಯತ್ನ ಮಾಡಿದಾಗ ಫೋನ್ ಪಿಕ್ ಮಾಡಕ್ಕೆ ರೆಡಿ ಇಲ್ಲ. ಫ್ರೀಡಮ್ ಟಿವಿ ಕೂಡ ಫೋನ್ ಮಾಡಿ ಈ ಸಮಸ್ಯೆಯನ್ನ ಅವ್ರಿಗೆ ತಿಳಿಸಿ ಸಮಸ್ಯೆಯನ್ನ ಬಗೆಹರಿಸುವಂತ ಒಂದು ಪ್ರಯತ್ನಕ್ಕೆ ನಾವು ಮುಂದಾದಂತಹ ಸಂದರ್ಭದಲ್ಲಿ ಫೋನ್ ಆಯಿಸಿದಾಗ ಫೋನ್ ತೆಗಿತಾ ಇಲ್ಲ ಅವರು. ಹೌದು ಸರ್, ಏನ್ ಇದು ಒಳ್ಳೆ ವಿಷಯ ಸರ್. ಹಾಕೊಂಡ್ರೆ ನಿಮ್ಗೆ ತುಂಬಾ ತುಂಬಾ ಧನ್ಯವಾದ. ಥ್ಯಾಂಕ್ ಯು. ಯಾಕಂತಂದ್ರೆ ಸರ್, ಇದು 2022-23ರಿಂದ ಆಲ್ರೆಡಿ ಸರ್ ಇದಕ್ಕ 1352 ಮನೆಗಳು ಬಂದಿರ್ತವೆ. ಆದ್ರೂ ಕೂಡ ಇವತ್ತು 3 ವರ್ಷ ಮುಗಿದು 4ನೇ ವರ್ಷ ಚಾಲು ಅದ. ಅದೇ ಗುತ್ತೇದಾರ ಆಗ್ಲಿ ಅಧಿಕಾರಿಗಳಾಗ್ಲಿ 3 ತಿಂಗಳಲ್ಲಿ ಅವ್ರ ಮನೆಗಳು ಕಟ್ಕೋತಾರ. ಆದ್ರೆ ಇವತ್ತು ಸರ್ಕಾರಲಿಂದ ದುಡ್ಡು ಬಂದ್ರು ಕೂಡ ಇವ್ರು ಕಟ್ಕೊಳಕ ಹಿಂದೆ ನೋಡ್ತಾ ಇದ್ದಾರ. ಫೋನ್ ಹಸಿರು ಫೋನ್ ಎಬ್ಸಲ್ಲ, ಮಾತಾಡಲ್ಲ. ಯಾರ ಹೋಗಿ ಹೇಳಿದ್ರು ಕಿವಿ ಕೇಳಲ್ದಪ್ಲೆ ವರ್ತನೆ ಮಾಡ್ತಾರ, ಕಣ್ ಕಾಣಿಸಿದ್ರು ಕಾಣಿಸಲ್ದಪ್ಲೆ ವರ್ತನೆ ಮಾಡ್ತಾರ. ಇಂತ ಅಧಿಕಾರಿಗಳಿಗೆ ಸರ್ ಇವ್ರು ಭ್ರಷ್ಟಾಚಾರದಲ್ಲಿ ಮುಳುಗಿದಾರ. ಬಸವ ಕಲ್ಯಾಣ ಮತ್ತು ಬೀದರು ಮತ್ತು ಚಿಡ್ಗುಪ್ಪ ಏನ್ 3ರಲ್ಲಿ ಸರ್ ಏನ್ ಮನೆಗಳಾಗಿದ್ದಾವೆ. ಇವತ್ತು ಬಡ ಜನರು ಇವತ್ತೆಲ್ಲ ಶೆಡ್ಡಿನಲ್ಲಿ ಇವತ್ತು ಬಿಸಿಲಲ್ಲಿ ಇವತ್ತು ರೋಗಿಗಳಾಗ್ತಾ ಇದ್ದಾರೆ. ಈಗ ಅವ್ರಿಗೆ ಏನಾದ್ರ ಅನಾಹುತ ಆಯ್ತು, ಅವ್ರಿಗೆ ಏನಾದ್ರ ಆಯ್ತು ಅಂತಂದ್ರೆ ಸರ್ ಇದು ಗುತ್ತೇದಾರ ಮತ್ತು ಅಧಿಕಾರಿಗಳನ್ನೇ ಜವಾಬ್ದಾರಿ. ಸರ್, ರಾತ್ರಿ ಹೊತ್ತಲ್ಲಿ ನೋಡಿ, ಹಗಲೊತ್ತಲ್ಲೇ ಅಲ್ಲಿ ಇರೋಕ್ಕಾಗೋಲ್ಲ. ರಾತ್ರಿ ಹೊತ್ತು ಮಲಗಿದ್ದಂತಹ ಸಂದರ್ಭದಲ್ಲಿ ಹುಳ ಹುಪ್ಪಟೆ ಹಾವು ಚೇಳು ಅಂತ ಏನಾದ್ರು ಅಲ್ಲಿ ಬಂದ್ರೆ ಅಲ್ಲಿ ಜನರ ಪರಿಸ್ಥಿತಿ ಹೆಂಗೆ ಸರ್? ಅದು ಆಯ್ತು ಸರ್, ಅವ್ರು ಪ್ರಾಣ ಕಳ್ಕೊಬೇಕಾಗುತ್ತೆ. ಇವತ್ತು ಅಧಿಕಾರಿಗಳು ಬೇಜವಾಬ್ದಾರಿ ಮತ್ತೆ ಇವ್ರು ಏನ್ ಗುತ್ತಿದಾರ ನಿರ್ಲಕ್ಷ್ಯಕ್ಕೆ ಈಗ ಅಂತಂತ ಸರ್ ಅದು ದೊಡ್ಡದು ನ್ಯೂಸ್ ಮಾಡಿ ಹಾಕ್ಬಿಡ್ರಿ. ಇನ್ನೊಂದು ಸರ್, ಯಾರೇ ಹೋದ್ರು ಕೂಡ ಅವ್ರ ಏನ್ ಅಧಿಕಾರಿಗಳು ಇದ್ದಾರ ನೋಡ್ರಿ, ಬಡ ಜನರು ಹೋಗ್ಲಿ, ಹೋರಾಟಗಾರ ಹೋಗ್ಲಿ, ಸ್ಥಳೀಯರು ಹೋಗ್ಲಿ, ಫಲಾನುಭವಿಗಳು ಹೋಗ್ಲಿ, ಏನು ಕೆಲಸ ಮಾಡ್ತಾ ಇಲ್ಲ ಸರ್. ಏನು ಕೆಲಸ ಮಾಡೋದಿಲ್ಲ. ನಾವು ಹೋಗಿ ಮನವಿ ಮಾಡ್ಕೊಂಡ್ರು ಅಂತ ಹೇಳಿದ್ರಿ. ಕಾನೂನು ಹೋರಾಟಕ್ಕೆ ಏನಾದ್ರು ಮುಂದಾಗ್ತೀರಾ ಅಂತ ಶಿವಕುಮಾರ್ ತುಂಗ ಅವ್ರೆ? ಸರ್, ಈಗ ಕಾನೂನು ಹೋರಾಟ ಅವ್ರಿಗೆ ವಾರದ ಒಳಗಾಗಿ ಮಾಡಿದ್ರೆ ಸರಿಯಾಗಿತ್ತು. ಇಲ್ಲದ್ರೆ ಮುತ್ತಿಗೆ ಹಾಕಿ ಹೋರಾಟ ಮಾಡ್ತೇನೆ ಸರ್. ಅದೇ ಕಚೇರಿಗೆ ಮುತ್ತಿಗೆ ಹಾಕಿ ಹೋರಾಟ ಮಾಡ್ತೇವೆ. ಬಡ ಜನರಿಗೆ ಏನಿದೆ ನ್ಯಾಯ ಒದಗಿಸ್ಕೊಡ್ತೇವೆ ಸರ್. ಓಕೆ ಶಿವಕುಮಾರ್ ಅವರೇ, ಥ್ಯಾಂಕ್ ಯು. ಫ್ರೀಡಮ್ ಟಿವಿ ಜೊತೆ ಮಾತಾಡೋದಕ್ಕಾಗಿ. ಶಿವಕುಮಾರ್ ತುಂಗ ಮಾತಾಡುವಂತಹ ಸಂದರ್ಭದಲ್ಲಿ ನಾವು ಹಲವಾರು ಬಾರಿ ಮನವಿಯನ್ನ ಮಾಡ್ಕೊಂಡಿದ್ದೀವಿ. ಆದ್ರೂ ಕೂಡ ಡೋಂಟ್ ಕೇರ್ ಅನ್ನುವಂತೆ ವರ್ತಿಸ್ತಾರೆ ಅಧಿಕಾರಿಗಳು. ಮತ್ತೆ ಈ ಅಧಿಕಾರಿಗಳು ಮತ್ತು ಗುತ್ತಿಗೆದಾರರ ಕಳ್ಳಾಟದಿಂದಾಗಿ ಇಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ. ಅಲ್ಲಿರುವಂಥ ಧರ್ಮ ಪ್ರಕಾಶ್ ಕಾಲೋನಿಯ ಬಡ ಜನರ ಈಗಿನ ಸ್ಥಿತಿ ಅನ್ನುವಂಥದ್ದು ಹೋರಾಟಗಾರ ಹೇಳುವಂಥ ಮಾತು. ಸೊ ಇನ್ನಾದರೂ ಜಿಲ್ಲಾಡಳಿತ ಅಥವಾ ಸಂಬಂಧಪಟ್ಟಂಥ ಸ್ಲಮ್ ಬೋರ್ಡ್ ಅಧಿಕಾರಿಗಳು ಇರಬಹುದು ಅಥವಾ ಗುತ್ತಿಗೆದಾರ ಇತ್ತ ಗಮನ ಹರಿಸಿ ಇವರ ಸಮಸ್ಯೆಯನ್ನು ಬಗೆಹರಿಸುವಂಥ ಒಂದು ಪ್ರಯತ್ನಕ್ಕೆ ಮುಂದಾಗ್ತಾರಾ ಅನ್ನುವಂಥದ್ದನ್ನು ಕಾದು ನೋಡಬೇಕು. ಏಕೆಂದರೆ ಒಂದು ಕಡೆ ಜಿಲ್ಲಾಧಿಕಾರಿಗಳಾದ ಜಗದೀಶ್ ಅವರು, ಬೀದರ್ ಜಿಲ್ಲಾಧಿಕಾರಿ ಜಗದೀಶ್ ಅವರು
ಜಗದೀಶನ್ ಅವರು ಈ ಸಂದರ್ಭದಲ್ಲಿ ಫೋನ್ ಆಯಿಸಿದರೆ ಫೋನ್ ಪಿಕ್ ಮಾಡ್ತಿಲ್ಲ. ಮತ್ತೊಂದು ಕಡೆ ಸ್ಲಮ್ ಬೋರ್ಡ್ ಅಧಿಕಾರಿಗಳಿಗೆ ಕಾಲ್ ಮಾಡಿ ಅವರಿಂದ ಈ ಸಮಸ್ಯೆಯನ್ನು ಬಗೆಹರಿಸುವಂಥ ಒಂದು ಪ್ರಯತ್ನಕ್ಕೆ ಮುಂದಾದ್ವಿ. ಯಾಕೆಂದರೆ ಸ್ಲಮ್ ಬೋರ್ಡ್ ಇಂಜಿನಿಯರ್ ಅಬ್ದುಲ್ ಅವರಿಗೆ ಕರೆ ಮಾಡಿದಾಗ ಅವರು ಕೂಡ ಫೋನನ್ನು ರಿಸೀವ್ ಮಾಡ್ತಾ ಇಲ್ಲ. ಸೊ ಹೀಗಿರುವಾಗ ಅಲ್ಲಿನ ಜನ ನಾವು ಹಲವಾರು ಬಾರಿ ಇದೇ ರೀತಿ ಮನವಿ ಮಾಡಿಕೊಳ್ಳುವಂಥ ಒಂದು ಪ್ರಯತ್ನ ಅಥವಾ ಫೋನ್ ಆಯಿಸಿ ಸಮಸ್ಯೆಯನ್ನು ಬಗೆಹರಿಸಿ ಅಂತ ಕೇಳುವಂಥ ಪ್ರಯತ್ನಕ್ಕೆ ಮುಂದಾದರೆ ಫೋನೇ ತೆಗೆಯೋದಿಲ್ಲ, ಅಲ್ಲಿನ ಜಿಲ್ಲಾಧಿಕಾರಿಗಳು ತೆಗೆಯೋದಿಲ್ಲ, ಸ್ಲಮ್ ಬೋರ್ಡ್ ಇಂಜಿನಿಯರ್ ಕೂಡ ತೆಗೆಯೋದಿಲ್ಲ ಅನ್ನುವಂಥ ಮಾತನ್ನು ಹೇಳ್ತಾರೆ. ಇನ್ನಾದರೂ ಕೂಡ ಸಂಬಂಧಪಟ್ಟಂಥ ಶಾಸಕರು ಇರಬಹುದು ಅಥವಾ ಜಿಲ್ಲಾಧಿಕಾರಿಗಳು ಅಥವಾ ಸ್ಲಮ್ ಬೋರ್ಡ್ ಅಧಿಕಾರಿಗಳು, ಇಂಜಿನಿಯರ್ಗಳು, ಗುತ್ತಿಗೆದಾರರು ಇತ್ತ ಗಮನ ಹರಿಸಿ ಅಲ್ಲಿನ ಬೀದರ್ ಜಿಲ್ಲೆ ಬಸವ ಕಲ್ಯಾಣ ನಗರದ ಧರ್ಮ ಪ್ರಕಾಶ್ ಕಾಲೋನಿಯ ಬಡ ಜನರ ಪರಿಸ್ಥಿತಿಯನ್ನು ಅವಲೋಕಿಸಿ ಆದಷ್ಟು ಬೇಗ ಮನೆಗಳನ್ನು ನಿರ್ಮಾಣ ಮಾಡಿಕೊಡ್ಲಿ ಅನ್ನುವಂಥದ್ದು ನಮ್ಮ ಆಶಯ. ನಮ್ಮ ಫ್ರೀಡಮ್ ಟಿವಿಯ ಕಚೇರಿಗೆ ಬಂದಂಥ ಆ ಒಂದು ಫ್ರೀಡಮ್ ಟಿವಿಯ ಆ ಒಂದು ಕಂಪ್ಲೇಂಟ್ ಬಾಕ್ಸ್ಗೆ ಬಂದಂಥ ದೂರಿನ ಅನ್ವಯ ಇವತ್ತು ಈ ಒಂದು ವಿಷಯವನ್ನು ನಾವು ಕೈಗೆತ್ಕೊಂಡ್ವಿ. ಈ ಒಂದು ಪ್ರಕರಣವನ್ನು ನಾವು ತಾರ್ಕಿಕ ಅಂತ್ಯವನ್ನು ಕಾಣಿಸಿ ತೀರ್ತೇವೆ. ನೊಂದಂಥ ಆ ಕಾಲೋನಿಯ ಜನರ ಒಂದು ಪರಿಸ್ಥಿತಿ ಏನಿದೆ ಆ ಜನರಿಗೆ ನ್ಯಾಯ ಕೊಡಿಸುವಂಥ ಒಂದು ಪ್ರಯತ್ನವನ್ನು ಫ್ರೀಡಮ್ ಟಿವಿ ಮಾಡುತ್ತೆ. ವೀಕ್ಷಕರೇ, ನೀವು ನಿಮ್ಮ ಸಮಸ್ಯೆಗಳು ಏನೇ ಇದ್ರೂ ಕೂಡ ಆ ಸಮಸ್ಯೆಯನ್ನು ಹೇಳಿ ಆ ಸಾಕ್ಷಿ ಸಮೇತ ನೀವು ವಾಟ್ಸಪ್ ನಂಬರ್ಗೆ ವಾಟ್ಸಪ್ ಮಾಡ್ಬೋದು. ಸಾಕ್ಷಿ ಸಮೇತ ವಾಟ್ಸಪ್ ನಂಬರ್ನು ಕೂಡ ನೋಟ್ ಮಾಡ್ಕೊಳ್ಳಿ, 9686651049. ಈ ನಂಬರ್ಗೆ ನೀವು ಸಾಕ್ಷಿ ಸಮೇತ ವಾಟ್ಸಪ್ ಮಾಡಿದರೆ, ನಿಮ್ಮ ಸಮಸ್ಯೆ ಏನು ಅಂತ ವಾಟ್ಸಪ್ ಮಾಡಿದ್ರೆ ಖಂಡಿತವಾಗ್ಲೂ ನಮ್ಮ ಕಂಪ್ಲೇಂಟ್ ಬಾಕ್ಸ್ ಮೂಲಕ ಸಂಬಂಧಪಟ್ಟಂಥ ಅಧಿಕಾರಿಗಳು ಅಥವಾ ಶಾಸಕರಿಗೆ ತಲುಪಿಸುವಂಥ ಒಂದು ಪ್ರಯತ್ನವನ್ನು ಮಾಡ್ತೀವಿ. ಆ ಮೂಲಕ ನ್ಯಾಯವನ್ನು ಒದಗಿಸ್ತೀವಿ. ಒಂದು ವೇಳೆ ನೀವು ಕಚೇರಿಗೆ ಬಂದು ಸಾಕ್ಷಿ ಸಮೇತ ನಿಮ್ಮ ಸಮಸ್ಯೆ ಏನಿದೆ ಅದನ್ನು ನಮಗೆ ಕೊಡೋದಾದರೆ ಕಚೇರಿಯ ನಂಬರನ್ನು ನೋಟ್ ಮಾಡ್ಕೊಳ್ಳಿ. ಫ್ರೀಡಮ್ ಟಿವಿ ನಂಬರ್ 71/1, 6ನೇ ಮಹಡಿ, ಬ್ರಿಗೇಡ್ ಪ್ಲಾಜಾ, SC ರಸ್ತೆ, ಆನಂದರಾವ್ ಸರ್ಕಲ್ ಹತ್ತಿರ, ಗಾಂಧಿನಗರ, ಬೆಂಗಳೂರು 560009. ಕಚೇರಿಯ ವಿಳಾಸವನ್ನು ನೋಟ್ ಮಾಡ್ಕೊಳ್ಳಿ. ಬ್ಲಿಂಕ್ ಆಗ್ತಾ ಇರುವಂಥ ಕಚೇರಿಯ ವಿಳಾಸಕ್ಕೆ ನೀವು ಬಂದು ಈ ಸಂದರ್ಭದಲ್ಲಿ ಸಾಕ್ಷ್ಯ ಸಮೇತ ನಿಮ್ಮ ಸಮಸ್ಯೆ ಏನಿದೆ ಅನ್ನುವಂಥದ್ದನ್ನು ಹೇಳಿದ್ರೆ ನಮ್ಮ ಫ್ರೀಡಮ್ ಟಿವಿಯ ಕಂಪ್ಲೇಂಟ್ ಬಾಕ್ಸ್ ಮೂಲಕ ನಿಮ್ಮ ಸಮಸ್ಯೆಗೆ ಪರಿಹಾರವನ್ನು ನೀಡುವಂಥ ಒಂದು ಪ್ರಾಮಾಣಿಕ ಪ್ರಯತ್ನವನ್ನು ನಾವು ಮಾಡ್ತೀವಿ ಮತ್ತು ಅದನ್ನು ತಾರ್ಕಿಕ ಅಂತ್ಯ ಕಾಣಿಸಿ ಅದಕ್ಕೆ ಪರಿಹಾರವನ್ನು ನೀಡಿಯೇ ಶತಸಿದ್ಧ ಅಂತ ಹೇಳ್ತಾ